ಹಾಯ್ ಹಲೋ ನಮಸ್ತೆ, ನಾನ್ ನಿಮ್ಮ ಪ್ರೀತಿಯ ವೀಕ್ಷಕ. ಇದು ಕತೆ ಹೇಳುವಂತ ಸಮಯ. ನಾನು ನಿಮ್ಗೊಂದು ಸಣ್ಣ ಕಥೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಊರಿನಲ್ಲಿ ನದಿ ತಟದಲ್ಲಿ ಒಬ್ರು ವಿಜ್ಞಾನಿ ಸ್ವಾಮೀಜಿಯವರು ಆಶ್ರಮ ಕಟ್ಟಿಕೊಂಡು ತಮ್ಮ ಶಿಷ್ಯ ವರ್ಗದೊಂದಿಗೆ ವಾಸಿಸ್ತಾ ಇದ್ರು. ಆ ಊರಿನಲ್ಲಿ ಪ್ರಸಿದ್ಧ ದೇವಾಲಯ ಇದ್ದುದರಿಂದ ಅನೇಕ ಜನರು ಬಂದು ಹೋಗಿ ಮಾಡ್ತಾ ಇದ್ರು. ಒಮ್ಮೆ ಆ ಊರಿಗೆ ಬಂದ ಅಯ್ಯಪ್ಪನ ಭಕ್ತಾದಿಗಳು ಆ ಸ್ವಾಮೀಜಿಯವರ ಬಗ್ಗೆ ತಿಳಿದು ಅವರ ದರ್ಶನ ಪಡೆದು ಹೋಗೋಣವೆಂದು ಅಲ್ಲಿಗೆ ಬಂದರು. ಅವರು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಆಗ ಮಧ್ಯಾಹ್ನದ ಊಟದ ಸಮಯದಾರಿಂದ ಎಲ್ಲರಿಗೂ ಕೈಕಾಲು ತೊಳೆದು ಊಟಕ್ಕೆ ಬನ್ನಿರೆಂದು ಪ್ರೀತಿಯಿಂದ ಎಲ್ಲರೂ ಊಟಕ್ಕೆ ಕುಳಿತ ನಂತರ ನನ್ನದೊಂದು ಸಣ್ಣ ಪ್ರಶ್ನೆ ಇದೆ. ಏನೆಂದರೆ, ತಾವು ಮನುಷ್ಯರ ಹಾಗೆ ತಿನ್ನ ಬಯಸುತ್ತೀರೋ ಅಥವಾ ಪ್ರಾಣಿಯಂತೆ ತಿನ್ನ ಬಯಸುತ್ತೀರೋ ಎಂದು ಕೇಳಿದಾಗ ಅವರೆಲ್ಲರೂ ಒಂದು ನಿಮಿಷ ಏನೂ ಅರ್ಥವಾಗದೆ ನಿಂತು ಬಿಟ್ಟರು. ಯಾಕೆ ಕೇಳುತ್ತೀರಾ? ನಾವೆಲ್ಲರೂ ಮನುಷ್ಯರು ತಾನೆ, ಅದಕ್ಕೆ ಮನುಷ್ಯರ ತರಾನೇ ತಿಂತೀವಿ ಎಂದು ಒಮ್ಮತದಿಂದ ಹೇಳಿದಾಗ ಅವರು ನಸುನಕ್ಕು ನುಂಗುತ್ತಾ, ನೀವು ಮನುಷ್ಯರು ಅಂತ ಆದರೆ ನಾವು ಮನುಷ್ಯರ ಹಾಗೆ ತಿನ್ನದೆ ಪ್ರಾಣಿಗಳ ಹಾಗೆ ತಿಂದರೆ ನಮಗೂ ಕ್ಷೇಮ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಎಂದರು. ಅವರ ಮಾತಿನ ತಲೆ ಬುಡ ಅರ್ಥವಾಗದೆ, ಸ್ವಾಮೀಜಿಗಳೇ ಸ್ವಲ್ಪ ಅರ್ಥವಾಗುವಂತೆ ಹೇಳಿ ಎಂದು ಹೇಳಿದರು. ಆಗ ಸ್ವಾಮೀಜಿಗಳು, ನೋಡಿ, ಪ್ರಾಣಿ ಪಕ್ಷಿಗಳು ಯಾವತ್ತೂ ಹಸಿವಾಗದೆ ತಿನ್ನುವುದಿಲ್ಲ. ಅವುಗಳು ಆಹಾರ ಅದೇ ಹುಡುಕಿ ತಮ್ಮ ಆಹಾರ ಏನೋ ಅದರಷ್ಟೇ ತಿನ್ನುತ್ತದೆ. ಹುಲಿ ಹಸಿವಾದರೂ ಹುಲ್ಲು ತಿನ್ನುವುದಿಲ್ಲ ಮತ್ತು ಆನೆ ಹಸಿವಾದರೂ ಮಾಂಸ ಭಕ್ಷಣೆ ಮಾಡುವುದಿಲ್ಲ. ಆದ್ದರಿಂದ ಪ್ರಾಣಿ ಪಕ್ಷಿಗಳು ಸಾಮಾನ್ಯವಾಗಿ ರೋಗಮುಕ್ತವಾಗಿ ಎಲ್ಲವೂ ಒಂದೇ ಆಕಾರದಲ್ಲಿ ವಯಸ್ಸಿಗೆ ತಕ್ಕಂತೆ ಇರುವುದನ್ನ ನಾವು ಕಾಣಬಹುದು ಅಲ್ವಾ? ಆದ್ರೆ ಮನುಷ್ಯರು ಮಾತ್ರ ಹಸಿವಿರಲಿ ಬಿಡ್ಲಿ ಹೊತ್ತಿಗೆ ಹೊಟ್ಟೆಗೆ ತುರುಕಿಕೊಳ್ಳುತ್ತಲೇ ಇರುತ್ತಾರೆ. ಮದುವೆ ಇತರ ಸಮಾರಂಭಗಳಲ್ಲಿ ತನ್ನ ಮಿತಿ ಮೀರಿ ಬಂದದನ್ನ ಕೇಳಿ ಬಡಿಸಿಕೊಂಡು ಕೊನೆಗೆ ತಿನ್ನಲಾರದೆ ತಿಂದು ಬಾಧೆ ಪಡುವುದು ಸಾಮಾನ್ಯವಾಗಿ ನಾವು ನೋಡಬಹುದು. ತನ್ನ ಬಾಯಿಯಿಂದಲೇ ಅನೇಕ ರೋಗಗಳಿಗೆ ತುತ್ತಾಗಿ ಕಷ್ಟಪಡುವುದು ನಿಮಗೆ ಗೊತ್ತು ಅಲ್ವಾ? ಅದಕ್ಕೆ ಹೇಳಿತು, ನೀವು ಯಾವ ರೀತಿ ಉಣ್ಣಲು ಇಷ್ಟಪಡುತ್ತೀರಾ ಎಂದು ಕೇಳಿದಾಗ ಅವರೆಲ್ಲರೂ ಈಗ ಮತ್ತೊಂದು ಬಾರಿ ಹೇಳಿದರು, ಇನ್ನು ಮೇಲಂತೂ ನಾವು ಪ್ರಾಣಿಗಳಂತೆ ತಿಂದು ಮಾನವನಂತೆ ಸಾಧ್ಯವಾದಷ್ಟು ಬೇರೆಯವರಿಗೆ ಉಪದ್ರವಾಗದಂತೆ ಬಾಳಬೇಕೆಂದು ನಿಶ್ಚಯಿಸಿದ್ದೇವೆ ಎಂದು ಸ್ವಾಮೀಜಿಯ ಮುಂದೆ ಹೇಳಿಕೊಂಡರು. ಹೀಗೆ ಹೇಳಿ ಬಂಧುಗಳೇ, ನೀವು ಮಾನವನಾಗುವೆಯೋ ಇಲ್ಲ ಪ್ರಾಣಿಯಾಗುವೆ?